ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಇವತ್ತು ಬ್ಯೂಟಿ ಟಿಪ್ಸ್ ಕೊಡ್ತಾಯಿದ್ದೀನಿ. ಏರ್ ಆಯಿಲು ಹೆಲ್ದಿಯಾಗಿ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಹೋಮ್ ಮೇಡನ್ನ ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಇದನ್ನು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ, ಏರ್ ಫಾಲ್ ಏನೂ ಆಗೋಲ್ಲ. ಆಲೂವೇರೆ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೋಬೇಕು. ಇದನ್ನು ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡ್ದಲೇ ಚೆನ್ನಾಗಿ ಯೂಸ್ ಆಗುತ್ತೆ. ಏರ್ ಫಾಲು ಆಗೋಲ್ಲ, ಕಪ್ಪಗಾಗುತ್ತೆ, ಕೂದಲು ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ ಆದಮೇಲೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಒಂದು ಸ್ವಲ್ಪ ಎಲ್ಲ ಬಿಡಿಸಿಟ್ಕೊಂಡು ಮತ್ತು ನಾನು ಒಂದು ಬಾಣಲಿಗೆ ಎಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ, ಮತ್ತು ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಬೇವಿನ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಒಂದು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಈ ಟಿಪ್ಸ್ ಯೂಸ್ ಮಾಡಿದರೆ ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಏನು ಯೂಸ್ ಮಾಡಿದರೆ ಇದನ್ನು ಟ್ರೈ ಮಾಡಿದರೆ ಏರ್ ಫಾಲೋ ಆಗೋಲ್ಲ, ಮತ್ತು ಏರ್ ತುಂಬ ಸ್ಮೂತಾಗಿ ಬರುತ್ತೆ, ಮತ್ತು ಕಪ್ಪಗೆ ಉದ್ದವಾಗಿ ಕೂದಲು ಬೆಳೆಯುತ್ತೆ. ಜಾಸ್ತಿ ಏರ್ ಫಾಲ್ ಆಗ್ತಾ ಇರುತ್ತಲ್ಲ, ಅವ್ರು ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟು ಮತ್ತು ಗುಲಾಬಿನ ತೊಗೊಂಡಿದ್ದೀನಿ. ಯಾವುದಾದ್ರೂ ಆಯಿತು, ನಾನಿಲ್ಲಿ ಪಿಂಕ್ ಕಲರ್ ಗುಲಾಬಿ ತೊಗೊಂಡಿದ್ದೀನಿ. ಆಮೇಲೆ ದಾಸವಾಳ, ರೆಡ್ ಕಲರ್ ದಾಸವಾಳ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಡಿ ಬಿಡಿಯಾಗಿ ಇದು ಮಾಡಿಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ ಮೆಂತೆ ಹಾಕೋದ್ರಿಂದ ಚೆನ್ನಾಗಿ ಕೂದಲು ತಂಪಾಗುತ್ತೆ, ಹೆಲ್ತಿಯಾಗಿರುತ್ತೆ. ಇನ್ನೊಂದು ಈ ಥರ ಕಾಳು ಸಿಗುತ್ತೆ. ಇದನ್ನು ನನಗೆ ನೇಮ್ ಅಷ್ಟೊಂದು ಗೊತ್ತಿಲ್ಲ. ಇದನ್ನು ಅಂಗಡೀಲಿ ಕೇಳಿದ್ರೆ ಸಿಗುತ್ತೆ. ಇದನ್ನು ತೊಗೋಬೇಕು. ಇದನ್ನು ತೊಗೊಂಡು ನಾವು ಕೊಬ್ಬರಿ ಎಣ್ಣೆನ ನಾವು ಬಿಡಿಸ್ಕೊಬಂದಿರೋದ್ರಿಂದ ಹಾಕ್ಕೊತಾ ಇದ್ದೀನಿ. ಯಾವುದೇ ರೀತಿಯ ಬೇರೆ ಅಂಗಡಿಯಿಂದ ತಂದಿರೋದಲ್ಲ, ಮನೇಲೇ ಇರೋ ಕೊಬ್ಬರಿನ ಬಿಡಿಸಿ ಇರೋದನ್ನ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಗಟ್ಟಿಗಾಗಿತ್ತು, ಸೊ ಅದಕ್ಕೋಸ್ಕರ ಒಂದು ಬಾಣಲಿಗೆ ಹಾಕಿ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಆದಮೇಲೆ ಅದು ನೀರು ಥರ ಆಗುತ್ತೆ. ಮತ್ತು ನಾವಿವಾಗ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ವೋ ಅದನ್ನೆಲ್ಲ ಅದರೊಳಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಆನಿಯನ್ ಕಮ್ಮಿ ಹಾಕ್ಕೊಂಡ್ರೆ ಅಷ್ಟೊಂದೇನು ಸ್ಮೆಲ್ ಬರೋಲ್ಲ. ನಾನಿಲ್ಲಿ ಆನಿಯನ್ ಕಮ್ಮಿಯಾನೇ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಬೋದು. ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಏನೇನು ಹಾಕ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಒಂದು ಕುದಿ ಬರೋ ಥರ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕೊಬ್ಬರಿ ಎಣ್ಣೆ ಜೊತೆನೇ ಇದನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು. ಚೆನ್ನಾಗಿ ಕುದ್ದಿ ಅದು ಕಲರ್ ಚೇಂಜ್ ಆಗೋ ಗಂಟ ನಾವು ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗೋ ಗಂಟ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ಎಷ್ಟು ಹಾಕಿರ್ತೀವಿ ಅದು ಎಣ್ಣೆಗಿಂತ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಇದು ಬೇಯ್ದಿರುತ್ತಲ್ಲ, ಸೊ ಅದರಿಂದ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕಮ್ಮಿ ಇರುತ್ತೆ. ನೀವು ಸ್ವಲ್ಪನೇ ಮಾಡ್ಕೊಂಡು ಒಂದು ತಿಂಗಳು ಗಂಟ ಸ್ಟೋರೇಜ್ ಮಾಡ್ಕೋಬೋದು. ಜಾಸ್ತಿ ದಿನಕ್ಕಿಂತ ಒಂದು ತಿಂಗಳು ಗಂಟ ಒಂದು ಸ್ವಲ್ಪನೇ ಮಾಡಿಕೊಂಡು ಸ್ಟೋರೇಜ್ ಮಾಡಿಕೊಂಡು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲ ಜಾಸ್ತಿ ದಿನ ಇಟ್ಕೊಂಡು ಏನಾದ್ರು ಸ್ಟೋರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ, ಬಟ್ ಸ್ಮೆಲ್ ಬರುತ್ತೆ ಅಷ್ಟೇ. ಈ ಟಿಪ್ಸ್ನ ನಿಜವಾಗ್ಲೂ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇದ್ರದ್ದು. ಒನ್ ಡೇ ಹಾಕಿದಾಗಲೇ ಕೂದಲು ಸ್ಮೂತಾಗಿ ಕಾಣಿಸುತ್ತೆ. ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ, ನೀವು ಟ್ರೈ. ಇದನ್ನು ಸೋಸ್ಕೊಂಡು ಒಂದು ಬಾಟಲ್ಗೆ ಅಥವಾ ನೀವು ಆಯಿಲ್ ಹಾಕ್ಕೊತೀರಲ್ಲ ಆ ಥರ ಬಾಟಲ್ಗಳಿಗೆ ಹಾಕ್ಕೊಂಡು ಇಟ್ಕೋಬೋದು. ಇಟ್ಕೊಂಡಾದಮೇಲೆ ನಾನು ನೋಡಿ ನಿಮಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಕೂದಲಿಗೆ ಹಾಕ್ಕೊಂಡು ಎಣ್ಣೆ ಹಚ್ಕೋತಾ ಇದ್ದೀನಿ. ಹಚ್ಕೋಬೇಕಾದ್ರೆ ಅನಿಸುತ್ತೆ ಒಂದು ಸ್ವಲ್ಪ ಸಾಫ್ಟ್ ಥರ ಅನಿಸುತ್ತೆ. ಅದನ್ನು 1 ಅವರ್ ನೈಟ್ ಹಚ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ವಾಶ್ ಮಾಡಿದರೆ ನಮಗೆ ರಿಸಲ್ಟ್ ಕಾಣಿಸುತ್ತೆ. ಕೂದಲು ಸ್ಟ್ರೈಟ್ಲಿನೂ ಬರುತ್ತೆ, ಮತ್ತು ಕೂದಲು ಒಂದು ಸ್ವಲ್ಪ ಸ್ಮೂತ್ನೆಸ್ಸು ಕಾಣಿಸುತ್ತೆ. ಕೂದಲು ಕೂಡ ಕಪ್ಪಗಾಗುತ್ತೆ. ನಾನು ಎಲ್ಲ ಕಡೆನೂ ಆಯಿಲ್ನ ಹಾಕ್ಕೊಂಡು ಎಲ್ಲ ಕಡೆ ಕ್ಲೀನಾಗಿ ಕೂದಲಿಗೆ ಹಚ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್.